ಮನೇಲಿ ಕೂತ್ಕೊಂಡು ಊಟ ಮಾಡೋದು ಓಕೆ ತಾತ, ಆದ್ರೆ ಇವತ್ತು ನಾವೆಲ್ಲರೂ ಸೇರಿ ಹೊರಗಡೆ ಹೋಗಿ ಊಟ ಮಾಡೋಣ. ಹೊರಗಡೆ ಹೋಗಿ ಯಾಕೆ? ಎಲ್ಲ ಎಷ್ಟು ಕಾಸ್ಟ್ಲಿ ಇದೆ, ತುಂಬಾ ದುಡ್ಡು ಆಗತ್ತೆ. ಹಾ, ಮನೆಯಲ್ಲಿ ಫ್ಯಾಮಿಲಿ ಜೊತೆ ಊಟ ಮಾಡಿದ್ರೆ ಖುಷಿ ಸಿಗುತ್ತೆ, ಹೊರಗಡೆ ಏನ್ ಸಿಗುತ್ತೆ? ಸುಮ್ನೆ ರೀ ನೀವಿಬ್ರು. ನನ್ನ ಮೊಮ್ಮಗ ಎಷ್ಟೋ ವರ್ಷ ಆದ್ಮೇಲೆ ಏನೋ ಒಂದನ್ನ ಕೇಳ್ತಾ ಇದ್ದಾನೆ, ಖಂಡಿತವಾಗ್ಲೂ ಈಡೇರಿಸ್ತೀನಿ. ನಡಿ ಮಗ್ನೆ, ಯಾವ್ದಾದ್ರು ದೊಡ್ಡ ಹೋಟೆಲ್ಗೆ ಹೋಗೋಣ, ಅಲ್ಗೋಗಿ ಊಟ ಮಾಡೋಣ. ಅಯ್ಯೋ, ನೀನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ, ನಾನಿಲ್ವಾ? ಅಪ್ಪ ಆದ್ರೆ ಬನ್ನಿ ಆಂಟಿ, ಬಿಲ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಮತ್ತೆ ಇವತ್ತಿನ ಊಟ ನನ್ ಕಡೆಯಿಂದ ಟ್ರೀಟ್. ನಿಮ್ ಕುಟುಂಬದಲ್ಲಿ ನಾನು ಒಬ್ಳಾಗಿದ್ ಖುಷಿಗೆ. ಅಲ್ಲ, ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಕುಟುಂಬದವರೆಲ್ಲ ಊಟ ಮಾಡಕ್ ಹೋಗ್ತಾ ಇದೀವಿ, ಮತ್ ನಮ್ ಹೊಸ ಸೊಸೆ ನೋಡಿದ್ರೆ ಅವಳು ದುಡ್ಡು ಕೊಡ್ತಾಳೆ, ಮನೆ ಹಿರಿಯ ಅಂತ ನಾನಿಲ್ವಾ? ಅಲ್ಲ ನೀನು, ಅಯ್ಯೋ ಸದ್ಯ ಇವಾಗ ನೆನಪಾಯ್ತು. ನಾನು ಲಾಟ್ರಿ ಟಿಕೆಟ್ ಖರೀದಿ ಮಾಡಿದ್ದೆ, ಮತ್ತೆ ಇವತ್ತೇ ಅದ್ರ ಡೇಟು. ಲಾಟ್ರಿ ಏನಾದ್ರು ಹೊಡೆದ್ರೆ ದುಡ್ಡಿನ ಸಮಸ್ಯೆ ಇರೋದೇ ಇಲ್ವಲ್ಲ. ಲಾಟ್ರಿ ತಾತ, ನೀವು ಲಾಟ್ರಿನೂ ಆಡ್ತೀರಾ? ಅಯ್ಯೋ ಇಲ್ಲ ಇಲ್ಲ, ನಾನು ಲಾಟ್ರಿ ಆಡಲ್ಲ, ಆದ್ರೂ ಒಂದ್ ತಗೊಂಡ್ಬಿಟ್ಟೆ. ಇವತ್ತು ಅದ್ರ ಡೇಟು ನೋಡು. ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು, ಅದು ಅಲ್ಲದೆ ನೀನ್ ಬೇರೆ ಸಿಕ್ಬಿಟ್ಟೆ. ಅದಕ್ಕೆ 100% ನಂಬಿಕೆ ಇದೆ ಈ ಲಾಟ್ರಿ ಕೂಡ ಹೊಡೆಯುತ್ತೆ ಅಂತ. ನೋಡು ಮಗನೆ, ಆ ಎದುರುಗಡೆ ಇದೆಯಲ್ಲ ಆ ಲಾಟ್ರಿ ಅಂಗಡಿ, ನಾನು ಅಲ್ಲಿಂದಾನೆ ಟಿಕೆಟ್ ತಗೊಂಡಿದ್ದು. ನೀನ್ ಹೋಗ್ಬಿಟ್ಟು ನೋಡು ಲಾಟ್ರಿ ಹೊಡೆದಿದ್ಯಾ ಇಲ್ವಾ ಅಂತ. ಸರಿ ಆಯ್ತು ತಾತ. ಆಲ್ ದಿ ಬೆಸ್ಟ್. ಅಣ್ಣ, ಇದು ನಮ್ ತಾತನ್ ಲಾಟ್ರಿ ಟಿಕೆಟ್, ಇದನ್ನ ಒಂದ್ಸತಿ ನೋಡಿ. ಆಯ್ತು, ಕೊಡಿ. ನಾವ್ ಈ ತರ ಎಲ್ಲ ಮಾಡಿದ್ರೆ ನನ್ನ ಮಗನ್ಗೆ ಎಲ್ಲ ಗೊತ್ತಾಗೋಗತ್ತೆ. ಅಪ್ಪ ನಡೀರಿ ನಡೀರಿ ಸ್ವಲ್ಪ. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ದೆ ಅಂದ್ರೆ ಅವನಿನ್ ಚಿಕ್ಕವನ? ನೀವ್ ಹೇಳಿದ ಕತೆನೆಲ್ಲ ನಂಬ್ತಾನ? ಇದುವರೆಗೂ ನಂಬ್ತಾ ಬಂದಿದ್ದಾನೆ, ಇನ್ಮೇಲೆ ನಂಬ್ತಾನೆ. ನಿನಗೆ ನಂಬಕ್ ಆಗ್ತಿಲ್ವಲ್ಲ? ಇದ್ ಕಾಣಿಸ್ತಾ ಇದೆಯಾ? ಒಂದು ಕೂದ್ಲು ಕೂಡ ಇಲ್ಲ, ಒಂದೊಂದೊಂದು ಉದುರೋಗಿ ಎಕ್ಸ್ಪೀರಿಯನ್ಸ್ ಆಗೋಗಿದೆ, ಅದಕ್ಕೆ ಪೂರ್ತಿ ಬೋಡ. ನೋಡೋಣ ಈಗ. 9943 ನಿಮ್ ಅದೃಷ್ಟ ಕುಲಾಯಿಸ್ಬಿಡ್ತು ನೋಡಿ ಈಗ. ಅಂದ್ರೆ 1 ಲಕ್ಷದ ಲಾಟ್ರಿ ಸಿಕ್ಕಿದೆ ಅಂದ್ರೆ ಡೈರೆಕ್ಟ್ ಆಗಿ 6 ಹೊಡೆದ್ಬಿಟ್ಟಿದ್ದೀರಾ ನೀವು. ಎಂತ ಒಳ್ಳೆ ವಿಷಯ, ತಗೊಳ್ಳಿ ಇದನ್ನ. ಇದು ಪೂರ್ತಿ ನಂದೇನಾ? ಇದೆಲ್ಲ ನಿಮ್ದೇನೆ, ಪೂರ್ತಿ 1 ಲಕ್ಷ ನಿಮ್ದೇನೆ ಅದು. ತಾತ ತಾತ, ಇವತ್ ನಿಮ್ಮ ಅದೃಷ್ಟ ತುಂಬಾನೇ ಚೆನ್ನಾಗಿದೆ. ಪೂರ್ತಿ 1 ಲಕ್ಷ ರೂಪಾಯಿ ಲಾಟ್ರಿ ನಿಮಗೆ ಸಿಕ್ಕಿದೆ. 1 ಲಕ್ಷ ರೂಪಾಯ? ಅದ್ಭುತ ಕಣಪ್ಪ. ಎಣ್ಸು. ಕಳ್ಳು ಬಡ್ಡಿ ಮಗ, 1 ಲಕ್ಷ ಕೊಟ್ಟು ಎಲ್ಲ ತಿನ್ಕೊಂಡ್ಬಿಟ್ಟ ಇವನು. ಇವನ್ಗೆ ಹೇಳಿದ್ದೆ ನಾನು, ಕಮ್ಮಿ ಅಂದ್ರು 1 ಕೋಟಿ ರೂಪಾಯಿ ಕೊಡು ಅಂತ. ಈಗ್ಲೇ ಅವನ್ಗೊಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ. ಅಯ್ಯೋ ಬೇಡ, ಸುಮ್ನಿರಿ ನೀವು. 1 ಲಕ್ಷ ಓಕೆ, 1 ಕೋಟಿ ಕೊಟ್ರೆ ನನ್ ಮಗನ್ ಗೊತ್ತಾಗತ್ತೆ. ಸುಮ್ನೆ ಗೊತ್ತಾಗ್ಲಿ, ಒಂದಲ್ಲ ಒಂದಿನ ಹೇಗಾದ್ರೂ ಗೊತ್ತಾಗ್ಲೇಬೇಕು. ಆದ್ರೆ ಇವತ್ ಗೊತ್ತಾಗ್ಬಾರ್ದು. ನಾವು ಇವತ್ತು ಬಡವರು, ಪೋರ್. ನೀವು ಧರಂ ಪಾಟೀಲ್ ಅಲ್ಲ. ಅದು ಬಂಗ್ಲೆನಲ್ಲಿ ಕ್ಲೀನ್ ಮಾಡ್ತಾರಲ್ಲ, ಅವರ ಅಪ್ಪ ನೀವು. ಹಾಯ್ ಮಗನೇ, ನೋಡಿದ್ಯಾ? ಪೂರ್ತಿ 1 ಲಕ್ಷ ರೂಪಾಯಿ ಇದೆಯಾ? ಈಗ ದೊಡ್ಡ ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ನೀವೆಲ್ಲ ಎಲ್ಲೋಗ್ತಾ ಇದ್ದೀರಾ? ಬುಕ್ಕಿಂಗ್ ಇದೆಯಾ? ಇಲ್ಲ, ನನ್ಗೆ ಇಲ್ಲಿ ಬರ್ಬೇಕು ಅಂತಂದ್ರೆ ಬುಕ್ಕಿಂಗ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ನಮಗ್ ಗೊತ್ತಿದ್ರೆ ನಾವ್ ಮೊದ್ಲೇ ಬುಕ್ ಮಾಡ್ಕೊಂಡ್ ಬರ್ತಿದ್ವಿ. ಹೌದಾ? ನನ್ ಕಣ್ ತಪ್ಸಿ ನೀವು ಒಳಗಡೆ ಬರ್ತೀರಾ, ಆಮೇಲೆ ಇಲ್ಲಿರೋ ವಸ್ತುಗಳನ್ನ ಕತ್ಕೊಂಡು ಹೋಗ್ತೀರಾ. ಹೋಗಿ. ಏಯ್ ಸುಮ್ನೆ ಇರೋ, ನೀನ್ ಯಾರ ನಮ್ಮನ್ ತಡೆಯೋದಕ್ಕೆ? ಸುಮ್ನೆ ಹೋಗಪ್ಪ, ಇಲ್ಲಿ ಸುಮ್ನೆ ಬಂದು ಯಾಕೆ ಒದೆ ತಿಂತೀಯ? ಏಯ್ ಸರಿಯಾಗಿ ಮಾತಾಡು. ನಾವೀಗ ನೋಡ್ತೀವಿ ನಮ್ಮನ್ನ ಯಾರು ತಡಿತಾರೆ ಅಂತ. ಮತ್ ನೀನು ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ, ಇಲ್ಲ ಅಂದ್ರೆ ಕೋಪ ನಿನ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಅಯ್ಯೋ, ಇವ್ರಿಗೆ ಕೋಪ ಮಾತ್ರ ಬರೋದು. ನೀವು ಬನ್ನಿ ನನ್ ಜೊತೆಗೆ. ಏಯ್ ನಡಿಯೋ ಇಲ್ಲಿಂದ. ತಾತ, ಕರ್ಕೊಂಡೋಗಿ ಮುತ್ಕುನ ಮೊದ್ಲು, ಇಲ್ಲ ಅಂದ್ರೆ ಓಡಾಡೋಕೆ ಇವ್ನ ಕೈಕಾಲಲ್ಲಿ ಶಕ್ತಿ ಇರಲ್ಲ ನೋಡಿ. ಏಯ್ ನಡೀರಿ ಇಲ್ಲಿಂದ, ನಡೀರಿ. ನಮ್ ತಾತನ್ನ ತಳ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದೀರಾ ನೀವು. ಅದಕ್ಕೇನ್ ಮಾಡ್ತೀಯಾ? ನಮ್ಮನ್ನೆಲ್ಲ ಹೊಡಿತೀಯ ನೀನು? ಹಾ, ಏಯ್ ಬಿಡು ನನ್ ಮಗನ್ ಕೈ. ಇದಂತೂ ತುಂಬಾನೇ ಅತಿ ಆಯ್ತು. ಈಗ ಇವ್ರಿಗೆಲ್ಲ ಹೇಳಲೇಬೇಕು ನಾನ್ ಯಾರು ಅಂತ.
ನಿಮ್ ಮೊಮ್ಮಗನ್ಗೋಸ್ಕರ ನಿಮ್ಗಾಗಿರೋ ಅವಮಾನನ ಸ್ವಲ್ಪ ತಡ್ಕೊಬೇಕಾಗತ್ತೆ. ನನ್ಗೆ ಅವಮಾನ ಆದ್ರೆ ತಡ್ಕೋತೀನಿ, ಆದ್ರೆ ನನ್ ಮೊಮ್ಮಗನ್ಗೆ ಮತ್ ಇವ್ರಿಬ್ರಿಗೂ ತಕ್ಷಾಸ್ತಿ ನಾನ್ ಮಾಡಿಸ್ತೀನಿ. ಅಯ್ಯೋ ನನ್ ಮಾತ್ ಕೇಳಿ. ಬಿಡು. ಇವನು ಇಲ್ಲಿಂದ ಹೋದ್ಮೇಲೆ ಇನ್ನೆಲ್ಲೂ ಕೆಲಸ ಮಾಡಬಾರ್ದು. ಪ್ರತಾಪ್ ಸಕ್ಸೇನಾ ಮಗಳು ಶಾಲಿನಿ ಸಕ್ಸೇನಾ. ಯಾರಿಗಾದ್ರೂ ಧೈರ್ಯ ಇದೆಯಾ ತಡೆಯಕ್ಕೆ? ಬನ್ನಿ ತಾತ ಬನ್ನಿ. ಬಂದ್ಬಿಟ್ಟ ದೊಡ್ಡದಾಗ. ಈ ಶ್ರೀಮಂತರೆಲ್ಲ ತುಂಬಾ ಚೆನ್ನಾಗಿ ಜೀವನ ನಡೆಸ್ತಾರಲ್ವಾ ತಾತ? ನೀನ್ ಬರೀ ಇಷ್ಟಕ್ಕೆ ನೋಡಿ ಆಶ್ಚರ್ಯ ಪಡ್ತಿದ್ದಲ್ಲ ಮಗನೇ. ಮೊದ್ಲು ಇಲ್ಲಿಯ ಊಟದ ರುಚಿ ನೋಡು, ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಜೀವನ ಪೂರ್ತಿ ಆ ರುಚಿನ ಮರೆಯಲ್ಲ ನೀನು. ಅಲ್ಲ ತಾತ, ನಿಮ್ಗ ರುಚಿ ಬಗ್ಗೆ ಹೇಗ್ ಗೊತ್ತು? ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.